ಎಲ್ಲರಿಗೂ ಸ್ವಾಗತ. ಓಂ ಗಣಾನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಐದನೇ ಉಪನಿಷತ್ತಿನ 12ನೇ ಮಂತ್ರ ನೋಡಿದ್ವಿ. ಏತಮೇವ ಸೀಮಾನಂ ವಿದಾರ್ಯೈತಯ ದ್ವಾರಾ ಪ್ರಾಪದ್ಯದ ಸೈಷಾ ವಿದುತಿರ್ನಾಮ ದ್ವಾಸ್ತರೇತನ್ನಾಂದನಂ ತಸ್ಯ ತ್ರಯ ಅವಸತಾತ್ರಯಃ ಸ್ವಪ್ನಃ ಅಯಮಾವಸತೋ ಯಮಾವಸತ ಇತಿ ಅಂತ ನೋಡಿದ್ವಿ. ಅಂದರೆ ನಾವು ಮುಖ್ಯವಾಗಿ ಏನು ನೋಡಿದ್ವಿ? ನಮ್ಮಲ್ಲಿ ಪಿತೃ ಶರೀರ, ಮಾತೃಗರ್ಭಾಶಯ ಮತ್ತು ತನ್ನ ಸ್ವಂತ ಶರೀರ ಅಂತ ಮೂರಿರುತ್ತೆ. ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿ. ಒಂದು ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ, ಈ ಮೂರು ಕೂಡ ಒಂದೊಂದು ರೀತಿಯಾದ ವ್ಯವಸ್ಥೆಗಳನ್ನು ಹೊಂದಿರುತ್ತೆ. ನಾವು ವೇದ ಪ್ರಕಾರ ನೋಡಿದಾಗ ಯಾವುದೇ ಒಂದು ಆಪರೇಷನ್ ಆಗಬೇಕು, ಯಾವುದೇ ಒಂದು ಎನರ್ಜಿ ಇರಬೇಕು, ಯಾವುದೇ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ನು ಪ್ರೋಸೆಸ್ ಇವೆಲ್ಲ ಇರಬೇಕು ಅಂತಂದೋದಕ್ಕೊಂದು ವ್ಯವಸ್ಥೆ ಇರಬೇಕು, ಒಂದು ಆರ್ಗನೈಸ್ಡ್ ವೇನಲ್ಲಿ ಇರಬೇಕು. ಆ ಆರ್ಗನೈಸ್ಡ್ ವೇನಲ್ಲಿ ಇರೋದನ್ನು ಶರೀರ ಅಂತೇಳಿ ಕರಿತಾ ಇದ್ದಾರೆ. ಇಲ್ಲಿ ಮೊದಲನೇದು ಯಾವುದು? ಜಾಗೃತಿಗೆ ಪಿತೃ ಶರೀರ, ಅದೇ ಥರ ಸ್ವಪ್ನಕ್ಕೆ ಮಾತೃಗರ್ಭಾಶಯ, ಮತ್ತೆ ಸುಷುಪ್ತಿ ಅದಕ್ಕೆ ಸ್ವಂತ ಶರೀರ. ಅಂದರೆ ನಮ್ಮ ಸ್ವಧರ್ಮದ ನಿಜವಾದ ಶರೀರ ಯಾವುದು? ಸುಷುಪ್ತಿಯಲ್ಲಿ ಮಾತ್ರ ಇರುವಂಥದ್ದು. ನಮ್ಮ ಜಾಗೃತಿ ಇರುವಂಥದ್ದು ನಮ್ಮ ವಂಶದಿಂದ ಎವಲ್ಯೂಷನರಿ ಫ್ಯಾಕ್ಟರ್ಸಲ್ಲಿ ಬಂದಿರುವಂತಹ ಪಿತೃ, ಆ ಕಡೆಯಿಂದ ಬಂದಿರುತ್ತೆ. ನಮ್ಮ ಸ್ವಪ್ನ ಅಂದರೆ ಸಬ್ಕಾನ್ಷಿಯಸ್ನೆಸ್ ಅಂತನ್ನೋದು ಅದು ಮಾತೃವಿನ ಗರ್ಭಾಶಯದ ರೀತಿಯಲ್ಲಿ ಇರುತ್ತೆ. ಅಂದರೆ ನಾವು ಮಕ್ಕಳಾಗಿದ್ದಾಗ ಅಥವಾ ಮಗುವಾಗಿದ್ದಾಗ ತಾಯಿ ಗರ್ಭದಲ್ಲಿ ಯಾವ ಒಂದು ಅವಸ್ಥೆಯಲ್ಲಿ ಇರ್ತೀವಿ ಅಂತಂದರೆ ಅದರ ಒಂದು ಕಂಟೆಂಟ್ಸ್ ಹೆಂಗಿರುತ್ತೆ ಅಂದರೆ, ಇವತ್ತಿನ ಒಂದು ನಮ್ಮ ಪ್ರತಿಯೊಬ್ಬರ ಅವರವರ ಸಬ್ಕಾನ್ಷಿಯಸ್ನೆಸ್ ಲೆವೆಲ್ ಯಾವ ರೀತಿ ಇದೆ ಅಂದರೆ, ಹುಟ್ಟಿದ ನಂತರ ಕಂಟೆಂಟ್ಗಳನ್ನು ಬಿಟ್ಟು ಅದರ ಕೆಲವು ಫಂಡಮೆಂಟಲ್ಸ್ ಅಲ್ಲಿವರೆಗೆ ಇರುವಂತಹ ಅನುಭವದ ಕಂಟೆಂಟ್ಗಳ ಎವಲ್ಯೂಷನರಿ ಫ್ಯಾಕ್ಟರ್ಸಲ್ಲಿರುವಂಥದ್ದು ಇರುತ್ತೆ. ಇದೆಲ್ಲ ಹೇಗೆ, ಏನು, ಇದರ ಅಸೆಂಬ್ಲಿ ಹೆಂಗೆ, ಡಿಸ್ಚಾರ್ಜಸ್ ಹೆಂಗೆ ಮರಣ ಕಾಲದಲ್ಲಿ ಅನ್ನುವುದನ್ನು ನಾನು ಬರೆದಿರುವಂತಹ ಪುಸ್ತಕದಲ್ಲಿ ಪ್ರೋಸೆಸ್ ಆಫ್ ಡೆತ್ ಆ್ಯಂಡ್ ಸೆಲೆಕ್ಷನ್ ಆಫ್ ರೀಬರ್ತ್ ಅಂತ ಇಂಗ್ಲೀಷಲ್ಲಿದೆ, ಅಥವಾ ಕನ್ನಡದಲ್ಲಿ ಮರಣ ಪ್ರಕ್ರಿಯೆ ಮತ್ತು ಪುನರ್ಜನ್ಮದ ಆಯ್ಕೆ ಅಂತ ಇದೆ. ಅದರಲ್ಲಿ ನೋಡ್ಕೋಬೋದು ಇದು ಹೇಗೆ ಡಿಸ್ಚಾರ್ಜ್ ಆಗುತ್ತೆ, ಎಲ್ಲೆಲ್ಲಿ ಇದೆಲ್ಲ ಈ ಶರೀರಗಳು ಇರ್ತವೆ ಅನ್ನೋದನ್ನು ನಾವು ನೋಡ್ಕೋಬೋದು. ನಾವು ಸ್ವಪ್ನ ಸುಷುಪ್ತಿಯ ಕಾಲದಲ್ಲಿ ಅಂದರೆ ಡೀಪ್ ಸ್ಲೀಪ್ ಸ್ಟೇಟಲ್ಲಿ ಆ್ಯಕ್ಚುಲಿ ಅದು ನಮ್ಮ ನಿಜವಾದ ಒಂದು ಶರೀರವಾಗಿರುತ್ತೆ ಅನ್ನೋದನ್ನು ನಾವು ಇದನ್ನು ತಿಳ್ಕೊಂಡ್ವಿ. ಇದರ ಜಾಗ ಎಲ್ಲಿರುತ್ತೆ? ಪಿತೃ ಶರೀರ ಅನ್ನೋದು ಬಲಗಣ್ಣಲ್ಲಿರುತ್ತೆ. ನಮ್ಮ ಒಳಮನಸ್ಸೇ ಮಾತೃಗರ್ಭಾಶಯವಾಗಿರುತ್ತೆ. ಹೃದಯಾಕಾಶ, ಮಹಾನಾರಾಯಣ ಉಪನಿಷತ್ತು ಬರುವಂತಹ ಮಂತ್ರದ ಪ್ರಕಾರದಲ್ಲಿ ಅಲ್ಲಿರುವಂತಹ ಹೃದಯಾಕಾಶದ ಹೃದಯ ಮೇಲ್ಭಾಗದ ಒಂದು ಸಣ್ಣ ಅವಕಾಶದಲ್ಲಿ ಇರುವಂಥದ್ದೇ ನಮ್ಮ ಸ್ವಧರ್ಮ, ನಮ್ಮ ಸ್ವಂತ ಶರೀರವಾಗಿರುತ್ತೆ. ತನ್ನ ಶರೀರ ಅಂತ ಇಲ್ಲಿ ವೇದದಲ್ಲಿ ಈ ಉಪನಿಷತ್ತಿನಲ್ಲಿ ಋಷಿ ಹೇಳ್ತಾ ಇದ್ದಾರೆ. ಈಗ ಮುಂದಕ್ಕೆ ನೋಡೋಣ. ಸಜಾತ ಭೂತಾನ್ಯಭಿವ್ಯಖ್ಯತ್ ಕಿಮಿಹಾನ್ಯಂ ವಾವದಿಶದಿತಿ ಸ ಏತಮೇವ ಪುರುಷಂ ಬ್ರಹ್ಮ ತತ ಮಮ ಪಶ್ಯತಿದಮದರ್ಶಮಿತಿ ಅಂತ 13ನೇ ಮಂತ್ರ ಹೇಳ್ತಾರೆ. ಈ ರೀತಿಯಾದ ಆ ಪುರುಷನು ಜನ್ಮ ತಾಳಿ ಅಂದರೆ ದೇಹದಲ್ಲಿ ಜೀವ ಹಾಗೂ ಆತ್ಮ ಅಂದರೆ ಸಾರಥಿ ಆತ್ಮನಾದರೆ ರಥಿಕ
ಜೀವಾತ್ಮ ಇದನ್ನ ಎರಡು ರೀತಿಯಾಗಿ ಹೊಂದಿ ಆ ಒಂದು ಜನ್ಮವನ್ನ ತೆಗೆದುಕೊಂಡು ಪಂಚಭೂತ ಶರೀರಗಳನ್ನ ಇಟ್ಕೊಂಡು ಸಮಸ್ತ ಶರೀರಗಳನ್ನು ನೋಡಿ ಎಲ್ಲವನ್ನು ಅಂದ್ರೆ ಸಮಸ್ತ ಶರೀರ ಅಂದ್ರೆ ಯಾವುದು ಮಾತೃ ಶರೀರ, ಮಾತೃ ಗರ್ಭಾಶಯ, ಪಿತೃ ಶರೀರ, ತನ್ನ ಸ್ವಂತ ಶರೀರ ಇದೆಲ್ಲ ನೋಡಿ ಓಹೋ ನಾನು ಮನುಷ್ಯ, ನಾನು ಇಂಥವ, ನಾನು ಅಂಥವ, ನಾನು ಇಂಥವಳು, ನಾನು ಅಂಥವಳು, ನಾನು ಕುರುಡ, ನಾನು ಸುಖಿ, ನಾನು ದುಃಖಿ, ಈ ರೀತಿಯಾದ ಹಲವಾರು ಒಂದು ಭಾವಗಳನ್ನ ಹೊಂದಿ ಅದನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಜೀವನವನ್ನ ಮಾಡಲಿಕ್ಕೆ ಆರಂಭಿಸಿದ. ಅವನು ಇನ್ನೇನಾದರೂ ಹೇಳಿದನೆ? ಇಲ್ಲ, ಏನನ್ನು ನೋಡಲಿಲ್ಲ. ತನ್ನನ್ನು ಬಿಟ್ಟು ಯಾರನ್ನು ಕುರಿತು ಮಾತನಾಡಲಿಲ್ಲ. ಯಾವ ಭೇದವನ್ನು ನೋಡದಿದ್ದರಿಂದ ಜೀವಾತ್ಮನೊಂದಿಗೆ ಐಕ್ಯವನ್ನು ಪಡೆದ. ಆ ಪುರುಷ ಈ ಒಂದು ದೇಹದಲ್ಲಿ ದೇಹ ಪಂಚಭೂತಗಳನ್ನು ಹೊಂದಿರುವಂತಹ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳನ್ನು ಹೊಂದಿರತಕ್ಕಂತಹ ಈ ಶರೀರದಲ್ಲಿ ಜನ್ಮಿಸಿ ಭಾವಗಳನ್ನು ಹೊಂದಿ, ಆದರೆ ಜೀವಾತ್ಮ ಮತ್ತು ಆತ್ಮ ಯಾವುದೇ ಒಂದು ಭೇದವನ್ನ ಕಾರಣದಿರುವುದ ಕಾರಣದಿಂದ ಪುರುಷ ನಾನೇ ಜೀವ ಅಂತ ಅಂದುಕೊಂಡು ಬಿಟ್ಟ. ಓಕೆ, ಈ ರೀತಿಯಾಗಿ ಒಂದು ಮೆಷರ್ಮೆಂಟ್ ಮಾಯೆ ಅನ್ನೋದ್ರ ಒಳಗಡೆ ಈ ರೀತಿಯಾಗಿ ಒಂದು ಸಿಕ್ಕಾಕೋತೀವಿ. ಅಂದ್ರೆ ಇಲ್ಲಿ ನಾವೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಶರೀರ ಅನ್ನೋದು ಗಮನಕ್ಕೆ ಬರೋದಿಲ್ಲ. ನಾನು ಹಿಂದಿನ ತರಗತಿಗಳಲ್ಲೇ ಹೇಳಿದಾಗೆ ಇಲ್ಲಿ ನಾವು ಡೀಪ್ ಸ್ಲೀಪಲ್ಲಿ ಇದ್ದಾಗ ಅಲ್ಲಿ ಏನು ನಮ್ಮ ಎದ್ದಾದ್ಮೇಲೆ ಸುಖದ ಅನುಭವ ಬಿಟ್ಟು ಬೇರೆ ಇನ್ನೇನು ಅನುಭವ ಇರೋದಿಲ್ಲ. ಯಾವ ಒಂದು ವಿಷಯ ಅಂದರೆ ಸಬ್ಜೆಕ್ಟಿವಿಟಿ ಆಬ್ಜೆಕ್ಟಿವಿಟಿ ಏನೂ ಕಾಣೋದಿಲ್ಲ. ಯಾಕೆಂದರೆ ನಮಗೆ ಗ್ರಹಿಸುವಂಥ ಶಕ್ತಿ ಅಲ್ಲಿ ಇರೋದಿಲ್ಲ. ಯಾಕೆಂದರೆ ಜಾಗೃತವೂ ಇರೋದಿಲ್ಲ, ಒಳಮನಸ್ಸು ಕೂಡ ಇರೋದಿಲ್ಲ, ಹೊರಮನಸ್ಸು ಕೂಡ ಇರೋದಿಲ್ಲ. ಹೀಗಾಗಿ ಏನಾಗಿದೆ, ನಮಗೆ ನಾವು ಈ ಪಿತೃ ಶರೀರ ಮತ್ತು ಮಾತೃಗರ್ಭಾಶಯ ಇವುಗಳಿಂದನೇ ನಾವು ಓಹೋ ಇಂಥವನು ನಾನು, ಓಹೋ ನಾನು ಹೀಗೆ, ಓಹೋ ನಾನು ಹೀಗೆ ಹಾಗೆ ಅಂತ ಎಲ್ಲ ಒಂದು ಮಾಡ್ಕೊಳ್ಳೋದ್ರಿಂದ ನಾವು ಆ ಜೀವಾತ್ಮದ ಕರ್ಮ ಪ್ರಕಾರದ ಜೀವಾತ್ಮವನ್ನೇ ನಾವು ನಾನು ಅಂತ ಅಂದ್ಕೊಂಡಿರ್ತೀವಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಂತಹ ಈ ಪುರುಷನನ್ನೇ ಪೂರ್ಣವಾದ ಬ್ರಹ್ಮನೆಂದು ಅರಿತುಕೋತಾನೆ. ಅಂದರೆ ಪರಮ ಕಾರಣಿಕವಾದ ಆಚಾರ್ಯ ಆತ್ಮಜ್ಞಾನವನ್ನು ಉಂಟು ಮಾಡುವಂತಹ ಶಬ್ದಗಳನ್ನು ಉಳ್ಳುಳ್ಳ ವೇದಾಂತವನ್ನ ಅವನ ಕಿವಿಯಲ್ಲಿ, ಅಂದರೆ ತಿಳುವಳಿಕೆಯಲ್ಲಿ, ಅಂದರೆ ಈ ಒಂದು ಅಜ್ಞಾನದಲ್ಲಿ, ಈ ಒಂದು ಮೆಷರ್ಮೆಂಟಿನಲ್ಲಿ ಯಾವಾಗ ನಾನು ಅನ್ನೋದು ಮುಳುಗುತ್ತೋ, ಅಂದರೆ ಈ ಒಂದು ಜೀವಾತ್ಮವನ್ನೇ ನಾನು ಅಂತ ಅಂದ್ಕೊಂಡು ನಾನು ಕುರುಡ, ನಾನು ಕಿವುಡ, ನಾನು ಬುದ್ಧಿವಂತ, ನಾನು ದುಃಖಿ, ನಾನು ಸುಖಿ, ನನ್ನದು ಅದೃಷ್ಟವಂತ ಯಾರು ಇಲ್ಲ, ನಾನು ಬಹಳ ದುರದೃಷ್ಟವಂತ, ಈ ರೀತಿಯಾದ ಅವರದ್ದೇ ಆದ ಒಪಿನಿಯನ್ಗಳನ್ನು ಇಟ್ಕೊಂಡು ಬದುಕುತ್ತಿರುವಂತಹ ಆ ಒಂದು ನಾನತ್ವಕ್ಕೆ ಈ ಒಂದು ವೇದ ಅನ್ನೋ ಒಂದು ಮಹಾಭೇರಿ ಅಂದ್ರೇನೋ ಅದು ಒಂದು ಭಯಂಕರವಾದ ಶಬ್ದವನ್ನು ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್. ಆ ರೀತಿಯಾದ ಒಂದು ವೇದದ ಜಯಭೇರಿಯನ್ನ, ಅದರ ಮಹಾ ಸೌಂಡನ್ನ ಕೇಳಿಸಿಕೊಂಡಾಗ ಇದೆಲ್ಲ ಡಿಸ್ಟ್ರಾಕ್ಟ್ ಆಗುತ್ತೆ. ಇದನ್ನು ನಾವು ಅರಿತುಕೋಬೇಕು ಅಂತಂದ್ರೆ ಸಿಂಥಸಿಸ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿ ಅನ್ನೋ ಒಂದು ಪುಸ್ತಕ ಬರೆದಿದ್ದೇನೆ. ಅದರಲ್ಲಿ ಥಿಯರಿ ಆಫ್ ಸೂಪರ್ ಇಂಪೋಸಿಷನ್ ಅಂತ ಬರೆದಿದ್ದೇನೆ. ಅಂದರೆ ಸೃಜನಶೀಲತೆಯ ಸಂಶ್ಲೇಷಣೆ ಅನ್ನೋ ಒಂದು ಪುಸ್ತಕದಲ್ಲಿ ನಾವು ಹೇಗೆ ಈ ಎಲ್ಲ ಒಂದು ಆವರಿಸ್ಕೊಂಡ್ಬಿಟ್ಟಿದ್ದೀವಿ, ಯಾವ ರೀತಿಯಲ್ಲಿ ಇದೆಲ್ಲ ನಮ್ಮನ್ನು ಆವರಿಸ್ಕೊಂಡಿದೆ, ಈ ಎಲ್ಲ ವಿಚಾರವನ್ನು ನಾನು ಅದರಲ್ಲಿ ಕೂಲಂಕುಷವಾಗಿ ಹೇಳಿದ್ದೇನೆ. ಅದರಿಂದ ಆಚೆ ಬರುವ ಮಾರ್ಗವನ್ನು ಹೇಳಿದ್ದೇನೆ. ಅದನ್ನೇ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಆ ರೀತಿಯಲ್ಲಿ ಇಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಪುಸ್ತಕವನ್ನೇ ಕೂಡ ನಾನು ಬರೆದಿದ್ದೇನೆ. ಆ ಒಂದು ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ನಮಗೆ ಓಹೋ ನಾನು ಯಾರು, ಹೂ ಆಮ್ ಐ ಅನ್ನೋದು ಒಂದು ಗೊತ್ತಾಗತ್ತೆ. ಆಗ ಕಟ್ಟ ಕಡೆಯಲ್ಲಿ ಅಹೋ ಅದನ್ನು ನೋಡಿದೇನು, ಯಾವುದನ್ನ ಬ್ರಹ್ಮ
ಅಂದ್ರೆ ಏನು? ಬೃಹತ್ತಾದ ಮತ್ತು ಚಲನೆ ಮತ್ತು ಚಿಂತನೆಯನ್ನೇ ನೋಡಿದೆ. ಅಂದ್ರೆ ನಾನು ಸಾಮಾನ್ಯನಲ್ಲ, ನಾನು ಸುಖಿಯಲ್ಲ, ನಾನು ದುಃಖಿಯಲ್ಲ, ನಾನು ಕುರುಡನಲ್ಲ, ನಾನು ಕುಂಟನಲ್ಲ, ನಾನು ಗಂಡಲ್ಲ, ನಾನು ಹೆಣ್ಣಲ್ಲ, ನಾನು ಮನುಷ್ಯ ಅಲ್ಲ, ನಾನು ಯಾವುದೇ ಪ್ರಾಣಿ ಅಲ್ಲ, ಮತ್ತೇನು ನಾನು ಅಂತಂದಾಗ ಅರಿವಾಗುವುದು ನಾನೇ ಬ್ರಹ್ಮ. ಅಂದ್ರೆ ನಾನೇ ಚಲನೆ ಮತ್ತು ಬೃಹತ್ತಾದ ಚಲನೆ ಮತ್ತು ಚಿಂತನೆಯೇ ನಾನು ಅನ್ನೋದು ಒಂದು ಅರಿವಿಗೆ ಬರುತ್ತೆ. ಈ ಒಂದು ವಿಚಾರ ಹೇಗೆ ಇದರೊಳಗಡೆ ಪುರುಷ ಬಂದ, ಹೇಗೆ ಇದರೊಳಗೆ ಸಿಕ್ಕಾಕೊಂಡ, ಅದರಲ್ಲಿ 3 ಅವಸ್ಥೆಗಳು ಹೇಗಾಯಿತು, ಎಲ್ಲ ಎವಲ್ಯೂಷನ್ ಆದಮೇಲೆ ಅದನ್ನ ಆ ಒಂದು ಮೆಷರ್ಮೆಂಟ್ ಇಂದ ಬಿಡಿಸ್ಕೊಂಡು, ಆ ಒಂದು ಟ್ರ್ಯಾಪ್ ಇಂದ ಬಿಡಿಸ್ಕೊಂಡು ಒಳಗಡೆ ಇರುವಂತಹ ನಾನು ಅನ್ನುವಂಥದ್ದು, ನಾನು ಜೀವಾತ್ಮನಲ್ಲ, ನಾನು ಆತ್ಮನಲ್ಲ, ನಾನು ಬ್ರಹ್ಮ, ಆ ಪರಬ್ರಹ್ಮ ಅನ್ನುವ ಒಂದು ಎವಲ್ಯೂಷನರಿ ಫ್ಯಾಕ್ಟರು ಕೂಡ ಬಂತು ಅನ್ನೋದನ್ನ ನಾವು ಈ ಮಂತ್ರದಿಂದ ನೋಡಿದ್ವಿ. ಸಜಾತೋ ಭೂತಾನ್ಯಭಿವೈಖ್ಯತ್ ಕಿಮಿಹಾನ್ಯಂ ವಾವದಿಶದಿತಿ ಸ ಏತಮೇವ ಪುರುಷಂ ಬ್ರಹ್ಮ ತದಮಮ ಪಶ್ಯತ್ ದಿದಮದರ್ಶಮಿತಿ ಅನ್ನೋ ಒಂದು ಮಂತ್ರದಲ್ಲಿ ನಾವು ಇಷ್ಟಗಳನ್ನು ನೋಡಿ, ಅವನು ಹುಟ್ಟಿದನು, ಭೂತಗಳನ್ನು ವ್ಯಕ್ತಪಡಿಸಿದನು. ಏಕೆಂದರೆ ಅವನು ಇನ್ನೇನಾದರೂ ಹೇಳಿದ್ದೆ, ಅವನು ಆ ಪುರುಷನನ್ನೇ ಪರಿಪೂರ್ಣವಾದ ಬ್ರಹ್ಮ ಎಂದು ಅರಿತುಕೊಂಡನು. ನಂತರ ಓಹೋ ಆ ಬ್ರಹ್ಮನನ್ನು ನೋಡಿದನು. ಇದು ಈ ಮಂತ್ರದ ಅರ್ಥ. ಮುಂದಿನ ಮಂತ್ರ ತಸ್ಮಾದಿದಂದ್ರೋ ನಾಮದಂದ್ರೋ ಹವೈ ನಾಮ ಸವಿದಂದ್ರಂ ಸಂತಮಿಂದ್ರ ಸತ್ ಇತ್ಯಾಚಕ್ಷತ ಪರೋಕ್ಷೇಣ ಪರೋಕ್ಷ ಪ್ರಿಯ ಇವ ಹಿ ದೇವಾ, ಪರೋಕ್ಷ ಪ್ರಿಯ ಇವ ಹಿ ದೇವಾ. ನೋಡಿ, ಈ ಮುಂದಿನ ಒಂದು 14ನೇ ಮಂತ್ರ ಹೇಳ್ತಾ ಇದೆ. ತೃತೀಯ ಖಂಡದಲ್ಲಿ, ಪ್ರಥಮಾಧ್ಯಾಯ ತೃತೀಯ ಖಂಡದಲ್ಲಿ, ಆದ್ದರಿಂದ ಅವನ ಹೆಸರು ಇದಂದ್ರ, ಇಂದ್ರ ಅಲ್ಲ, ಇದಂದ್ರ, ಇದೇ ಇಂದ್ರ, ಇದಂದ್ರ. ಅವನು ಇದಂದ್ರನೆಂದು ಪ್ರಸಿದ್ಧನಾದ, ಇದಂದ್ರನಾದ ಅವನನ್ನು ಇಂದ್ರನೆಂದು ಪರೋಕ್ಷವಾಗಿ ಕರೆಯುತ್ತಾರೆ. ಏಕೆಂದರೆ ದೇವತೆಗಳು ಪರೋಕ್ಷ ಪ್ರಿಯರೇ ಆಗಿರುತ್ತಾರೆ, ದೇವತೆಗಳು ಪರೋಕ್ಷ ಪ್ರಿಯರಾಗಿದ್ದಾರೆ ಅನ್ನುವುದು ಈ ಒಂದು ಮಂತ್ರದ ಮೇಲ್ನೋಟದ ಅರ್ಥ. ಈಗ ಇದೊಂಚೂರು ನೋಡೋಣ. ಇಲ್ಲಿ ಇದಂ ಇಂದ್ರ, ಇದಂದ್ರ ಯಾರು? ಆ ಬ್ರಹ್ಮ. ನಾವು ಹಿಂದಿನ ಮಂತ್ರದ ಏನು ನೋಡಿದ್ವಿ, ಏನಂತ ಅರಿತುಕೊಂಡ? ಬೃಹತ್ ಚಲನೆ ಮತ್ತು ಚಿಂತನೆ, ಅದೇ ನಾನು ಎಂತ ಅರಿತುಕೊಂಡ್ರಾಗ ಅದನ್ನೇ ಇದಂ. ಆದರೆ ಅದನ್ನ ಪರೋಕ್ಷವಾಗಿ, ಅಪರೋಕ್ಷವಾಗಿ ಅರಿತುಕೊಂಡಿದ್ರಿಂದ, ಅಪರೋಕ್ಷವಾಗಿ ಅರಿತುಕೊಂಡ ಕಾರಣದಿಂದ ಪರಮಾತ್ಮನು ಆ ಒಂದು ಪರಮ ಆತ್ಮನೇ. ಅಲ್ಟಿಮೇಟ್ ಮೂಮೆಂಟ್ ಅಂಡ್ ಥಾಟ್, ಪ್ರಗತಿಗಾಗಿ, ದೈಹಿಕ ವಿಕಾಸಕ್ಕಾಗಿ, ಮಾನಸಿಕ ಕ್ರಾಂತಿಗಾಗಿ ಇರುವಂತಹ ಅತ್ಯುನ್ನತ ಚಲನೆ ಮತ್ತು ಚಿಂತನೆಯನ್ನೇ ಇದೀಂದ್ರ, ಇಂದ್ರ ಅಂತ ಪ್ರಸಿದ್ಧನಾದ. ಅದನ್ನೇ ಇಲ್ಲಿ ಇಂದ್ರ ಅಂತ ಮನುಷ್ಯ ಅರ್ಥ ಮಾಡ್ಕೊಂಡ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದಂದ್ರನಾದ ಅವನನ್ನು ಇಂದ್ರನೆಂದು ಪರೋಕ್ಷವಾಗಿ ಕರೆಯುತ್ತಾರೆ. ಓಕೆ. ಆದ್ದರಿಂದ ಪರಮಾತ್ಮನು ಪೂಜ್ಯತಮನಾದ್ದರಿಂದ ಬ್ರಹ್ಮಜ್ಞಾನಿಗಳು ಅವನನ್ನು ಪ್ರತ್ಯಕ್ಷ ನಾಮದಿಂದ ಕರೆಯಲು ಹೆದರುಕೊಂಡು ವ್ಯವಹಾರ ದೃಷ್ಟಿಯಿಂದ ಇಂದ್ರ ಅಂತ ಕರೆದಿದ್ದಾರೆ ಎಂದು ಪರೋಕ್ಷ ನಾಮವನ್ನ, ಪರಮಾತ್ಮ ಅನ್ನುವುದು ಇಂದ್ರ ಅಂತ ಒಂದು ಪರೋಕ್ಷ ನಾಮ. ಇಂದ್ರ ಅಂದ್ರೆ ಏನು? ಬಲ. ನಾವು ಹಿಂದಿನ ತರಗತಿಗಳಲ್ಲಿ ನೀವು ಮತ್ತೊಮ್ಮೆ ಸರಿಯಾಗಿ ಅದನ್ನ ನೆನಪಿಟ್ಕೊಂಡಿದ್ರೆ ಅಥವಾ ಕೇಳಿಸ್ಕೊಂಡ್ರೆ, ಅದೇ ಇಂದ್ರ ಅಂದ್ರೆ ಏನು ಅಂತ ನಾನು ಹೇಳಿದ್ದೇನೆ. ಇಲ್ಲಿ ಇಂದ್ರ ಮತ್ತೆ ಅಗ್ನಿ ಬಹುಮುಖ್ಯವಾದ ದೇವತೆಗಳು. ಬಲ ಮತ್ತೆ ಆವೇಗ, ಸ್ಟ್ರೆಂತ್ ಆ್ಯಂಡ್ ದ ಮೊಮೆಂಟಮ್, ಅವೆರಡು ಮನುಷ್ಯನ, ಎಸ್ಪೆಷಲಿ ಮನುಷ್ಯನ ಜೀವನಕ್ಕೆ ಬಹುಮುಖ್ಯವಾದ ಒಂದು ಅಂಶಗಳಾಗಿದೆ. ಈ ದೇವತೆಗಳು
ಪರೋಕ್ಷ ಪ್ರಿಯರಾದ್ದರಿಂದ ಈ ರೀತಿ ಆಯಿತು ಅಂತ ಈ ಒಂದು ಮಂತ್ರ ಹೇಳ್ತಾ ಇದೆ. ತಸ್ಮಾತ್ ಇದಂದ್ರ ನಾಮದಂದ್ರ ಹವೈ ನಾಮ ತಮಿದಂದ್ರಂ ಸಂತಮಿಂದ್ರ ಇತ್ಯಾಚಕ್ಷತ ಪರೋಕ್ಷೇಣ ಪರೋಕ್ಷ ಪ್ರಿಯ ಇವ ಹಿ ದೇವ ಪರೋಕ್ಷ ಪ್ರಿಯ ಇವ ಹಿ ದೇವ ಅನ್ನೋದು ಈ ಮಂತ್ರ ಹೇಳಿತು. ಈಗ ನಾವು 2ನೇ ಅಧ್ಯಾಯ 1ನೇ ಖಾಂಡ ಐತರೇಯ ಉಪನಿಷತ್ತಿನ 1ನೇ ಮಂತ್ರ ಅದೇನು ಹೇಳುತ್ತೆ ಈಗ ಮುಂದಕ್ಕೆ ನೋಡೋಣ. ಓಂ ಪುರುಷ ಹವ ಅಯಮಾದಿತೋ ಗರ್ಭೋ ಭವತಿ ಯದೇತದ್ರೇದ ತದೇತದ್ ಸರ್ವೇಭ್ಯೋಂಗೇಭ್ಯಸ್ತೇಜ ಸಂಭೂತಮಾನ್ಮನ್ಯೇವಾತ್ಮಾನಂ ಬಿಭರ್ತಿ ತದ್ಯದಾ ಸ್ತ್ರಿಯಾಂ ಸಿಂಚತ್ಯಥೇನ ಜನಯತಿ ತದಸ್ಯ ಪ್ರಥಮಂ ಜನ್ಮ. ಇಲ್ಲಿ ಹೀಗೆ ಈ ಒಂದು ಸಂಘಾತ ಇಂದ್ರಿಯ ಮತ್ತು ದೇಹ ಸಂಘಾತ ಸ್ವರೂಪವಾದ ಈ ದೇಹದಲ್ಲಿ ಜೀವಾತ್ಮ ಅಥವಾ ಜೀವ ಹೇಗೆ ಒಂದು ಸೇರಿಕೊಳ್ಳುತ್ತೆ, ಯಾವ ರೀತಿಯಾದ ಒಂದು ಜನನವಾಗುತ್ತೆ, ಈ ಒಂದು ಮೆಕ್ಯಾನಿಸಮ್ನ ಈಗ ಇದುವರೆಗೆ ಎವಲ್ಯೂಷನರಿ ಫ್ಯಾಕ್ಟರ್ಸ್ ಹೇಳಾಯಿತು. ಒಂದು ಫಂಡಮೆಂಟಲ್ಸಿಂದ ಲೋಕಬಾಲಕರಿಂದ ಹಿಡಿದು ದೇಹ ಸೃಷ್ಟಿಯಿಂದ ಹಿಡಿದು ಇಂದ್ರಿಯಗಳ ಸೃಷ್ಟಿಯಿಂದ ಹಿಡಿದು ಅದಕ್ಕೆ ಅವಶ್ಯಕವಾಗಿರುವ ಹಸಿವು ನಿದ್ರೆ ಬಾಯಾರಿಕೆಗಳನ್ನೆಲ್ಲ ಕೊಟ್ಟು 3 ಸ್ಥಿತಿಗಳನ್ನು ಕೊಟ್ಟು ರಿಯಲೈಸೇಷನ್ಸನ್ನು ಕೊಟ್ಟು ಎಲ್ಲ ಆದಮೇಲೆ ಈಗ ಹುಟ್ಟು ಸಾವು ಮರ ಅನ್ನೋ ಒಂದು ಚಕ್ರದಲ್ಲಿ ಈ ಜೀವಾತ್ಮ ನಾವೆಲ್ಲ ಅಂದ್ಕೊಂಡಿರೋ ಅಂದರೆ ರಿಯಲೈಸ್ ಆಗದೆ ಇರೋ ಎಲ್ಲರೂ ಏನು ಅಂದ್ಕೊಂಡಿರ್ತೀವಿ, ಈ ಜೀವವೇ ನಾನು ಅಂತ ಅಂದ್ಕೊಂಡಿರೋ ಈ ಒಂದು ಸೈಕಲ್ ಯಾವ ರೀತಿ ಈ ಒಂದು ಚಕ್ರ ಉರುಳುತ್ತೆ, ಯಾವ ರೀತಿ ಜನ್ಮಗಳು ಘಟಿಸುತ್ತೆ, ಇದೆಲ್ಲವುದನ್ನು ಈಗ ಐತರೇಯ ಉಪನಿಷತ್ತಿನ ಋಷಿ 2ನೇ ಅಧ್ಯಾಯ 1ನೇ ಖಂಡದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಓಂ ಪುರುಷ ಹವ ಅಯಮಾದಿತ ಗರ್ಭಾ ಭವತಿ ಯದೇತದ್ರೇತತ್ತದೇತದ್ ಸರ್ವೇಭ್ಯೋಂಗೇಭ್ಯಸ್ತೇಜ ಸಂಭೂತಮಾತ್ಮನ್ಯೇವಾತ್ಮಾನಂ ಬಿಭರ್ತಿ ತದ್ಯದಾ ಸ್ತ್ರಿಯಾಂ ಸಿಂಚತ್ಯೈಥೇನ ಜನಯತಿ ತದಸ್ಯ ಪ್ರಥಮಂ ಜನ್ಮ. ಮೊದಲನೇ ಜನ್ಮ ತದಸ್ಯ ಪ್ರಥಮಂ ಜನ್ಮ ಮೊದಲನೇ ಜನ್ಮ ಹೇಗಾಗತ್ತೆ ಅನ್ನೋದನ್ನ ಈಗ ನೋಡೋಣ. ಈ ಮಂತ್ರದ ಅರ್ಥ ಹೀಗಿದೆ. ಈ ಜೀವಾತ್ಮನು ಇಲ್ಲಿ ಜೀವಾತ್ಮ ಅಥವಾ ಜೀವ ಇಲ್ಲಿ ಜೀವಾತ್ಮ ಅಂತ ಯಾಕೆ ಕರೀತಾರೆ, ಏನಾದರೂ ಹೇಳ್ಬಿಡ್ತೀರಾ? ಜೀವಾತ್ಮ ಆತ್ಮ ಆತ್ಮನ್ ಪ್ರಗತಿಗಾಗಿ ಅಂದರೆ ಉನ್ನತಿಗಾಗಿ ವಿಕಸನಕ್ಕಾಗಿ ಮುಂದುವರಿಯಲಿಕ್ಕಾಗಿ ಇರುವಂತಹ ಚಲನೆ ಮತ್ತು ಚಿಂತನೆಯನ್ನ ಆತ್ಮ ಅಂತ ಕರೀತಾರೆ. ಇಲ್ಲಿ ಜೀವಾತ್ಮ ಅಂತಂದ್ರೆ ಆತ್ಮ ಮತ್ತು ಜೀವಾತ್ಮ ನಮ್ಮಲ್ಲಿ 2 ಇರುತ್ತೆ. ಒಂದು ಸಂಪೂರ್ಣ ವಿಕಸನಕ್ಕಾಗಿ ತಾನೇ ಹೇಳಿದ್ರೆ ಆ ರೀತಿಯಾದ ಆತ್ಮ ಇರುತ್ತೆ. ಇನ್ನೊಂದು ಜೀವ ಅಂದ್ರೆ ಒಂದು ಲೋಕಲ್ ಮೂಮೆಂಟ್ ಅಂಡ್ ಥಾಟ್ ಇರುತ್ತೆ. ಹಾಗಾಗಿ ಇಲ್ಲಿ ಋಷಿ ಜೀವಾತ್ಮ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ 2 ಆತ್ಮ ಇರುತ್ತೆ ಅಂತಲ್ಲ, ನಮ್ಮಲ್ಲಿ ಕೇವಲ ವಿಕಾಸಕ್ಕಾಗಿ ಇರುವಂತಹ ಮುಂದುವರಿಯಲಿಕ್ಕಾಗಿ ಇರುವಂತಹ ಚಲನೆ ಮತ್ತು ಚಿಂತನೆ ಬೇರೆ ಇದ್ರೆ, ಲೋಕಲ್ ಅಂದರೆ ನಾನು ಮಾನವ, ನಾನು ಇದು, ನಾನು ಅದು, ನಾವು ಹಿಂದಿನ ಮಂತ್ರಗಳನ್ನು ನೋಡಿದಾಗೆ ನಾನು ಸುಖಿ, ನಾನು ದುಃಖಿ, ನಾನು ಗಂಡು, ನಾನು ಹೆಣ್ಣು, ನಾನು ತಂದೆ, ನಾನು ಮಗ, ನಾನು ಅಣ್ಣ, ನಾನು ತಮ್ಮ, ನಾನು ತಂಗಿ, ನಾನು ಅಕ್ಕ, ನಾನು ಅತ್ತಿಗೆ, ನಾದಿನಿ, ಈ ರೀತಿಯ ಹಲವಾರು ಪಾತ್ರಗಳನ್ನು ನಿಭಾಯಿಸುವಂತಹ ನಾನು ಅನ್ನೋ ಒಂದು ಡೆಫಿನಿಷನ್. ಅಂದರೆ ಈಗ ನಾವು ಯಾರನ್ನಾರುವೆ ಹೂ ಆರ್ ಯು ಅಂದರೆ ನಾನು ಕೇವಲ ಪ್ರಗತಿಗಾಗಿ ಇರುವಂತಹ ಚಲನೆ ಮತ್ತು ಚಿಂತನೆ ಅಂತ ಹೇಳೋದಿಲ್ಲ. ದೇ ವಿಲ್ ಎಕ್ಸ್ಪ್ಲೈನ್ ಹೂ ದೇ ಆರ್, ನಾವು ಯಾರು ಅಂತ ಹೇಳ್ತಾರೆ. ಅದು ನಾವು ಯಾರು ಅಂತ ಹೇಳೋ ಡಾಟಾ ಎಲ್ಲ
ಈ ಜೀವಕ್ಕೆ ಸಂಬಂಧಪಟ್ಟಿದ್ದು, ಈ ಒಂದು ಲೋಕ್ಯಾಲಿಟಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇಲ್ಲಿ ಜೀವ ಪ್ಲಸ್ ಅತ್ ಪ್ಲಸ್ ಮನ್, ಜೀವಾತ್ಮನ್ ಅನ್ನೋ ಒಂದು ವಿಚಾರ ನಾವಿಲ್ಲಿ ತಗೋಬೇಕು. ಈ ರೀತಿಯಾದ ಒಂದು ಸ್ವಂತ ಕರ್ಮಗಳನ್ನು ಹೊಂದಿರುವಂತಹ, ಸ್ವಂತ ಚಲನೆ ಮತ್ತು ಚಿಂತನೆಯನ್ನು ಹೊಂದಿರತಕ್ಕಂತಹ ಜೀವಾತ್ಮನು ಮೊಟ್ಟ ಮೊದಲು ಪುರುಷನಲ್ಲಿ ರೇತಸ್ ರೂಪದಲ್ಲಿ ಗರ್ಭವಾಗುತ್ತಾನೆ. ಆದರೆ ಈಗ ಒಬ್ಬ ವ್ಯಕ್ತಿ ಮರಣಿಸಿದ ತಕ್ಷಣ ಜೀವ ಹೊರಟೋಗುತ್ತೆ, ಆತ್ಮ ಜೀವ ಬೇರೆ ಬೇರೆ ಆಗೋಗುತ್ತೆ, ದೇಹ ಎಲ್ಲ ಬೇರೆ ಬೇರೆ ಆಗೋಗುತ್ತೆ. ಇದರ ಬೇರೆಯಾದ ಜೀವಾತ್ಮ ಮತ್ತೆ ಪುರುಷನ ರೇತಸ್ ಅಂದರೆ ವೀರ್ಯದಲ್ಲಿ ಮೊಟ್ಟ ಮೊದಲ ಗರ್ಭಸ್ಥನಾಗ್ತಾನೆ. ಆ ರೇತಸ್ಸು ಅಂದರೆ ಇಲ್ಲಿ ಫಸ್ಟ್ ಈ ಮಂತ್ರ ನೋಡಬೋಣ. ಈ ರೇತಸ್ಸು ಸರ್ವಾಂಗಗಳಿಂದ ತೇಜಸ್ಸಾಗಿ ಉತ್ಪನ್ನವಾಗಿರುತ್ತೆ. ರೇತಸ್ಸಿನ ರೂಪವಾದ ಗರ್ಭವಾಗಿರುವ ಆ ಆತ್ಮನನ್ನು ತನ್ನಲ್ಲಿಯೇ ಧರಿಸುತ್ತಾನೆ. ಅದನ್ನು ಯಾವಾಗ ಸ್ತ್ರೀಯಲ್ಲಿ ಸೇಚನ ಮಾಡುತ್ತಾನೋ ಆಗ ಅದನ್ನು ಉತ್ಪತ್ತಿ ಮಾಡುತ್ತಾನೆ. ಇದು ಇಷ್ಟು ಪ್ರೋಸೆಸ್ಸನ್ನು ಒಂದು ಜನ್ಮ ಅಂತ ಐತರೇಯ ಉಪನಿಷತ್ತು ಹೇಳುತ್ತಿರುವಂತಹ ಋಷಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಂದ್ಸಲ ಬ್ರೀಫ್ ಆಗಿ ನೋಡಿದ್ರೆ ಏನು, ಓಂ ಪುರುಷ ಹವ ಅಯಮಾದಿತ ಗರ್ಭವತಿ ಯದೇತದ್ರೇತಸ್ತದೇತದ್ ಸರ್ವೇಭ್ಯೋಂಗೇಭ್ಯಸ್ತೇಜ ಸಂಭೂತಮಾತ್ಮನ್ಯೇವಾತ್ಮಾನಂ ಬಿಭರ್ತಿ ತದ್ಯದಾ ಸ್ತ್ರಿಯಾಂ ಸಿಂಚ ತಥೈನ ಜನಯತಿ ತದಸ್ಯ ಪ್ರಥಮಂ ಜನ್ಮ. ಮೊದಲನೇ ಜನ್ಮ ಹೇಗಾಗುತ್ತೆ? ಈ ಜೀವಾತ್ಮನು ಆಲ್ರೆಡಿ ಇರುವಂತಹ ಜೀವಾತ್ಮನು ಮೊದಲು ಪುರುಷನಲ್ಲಿ ರೇತಸ್ವರೂಪವಾದ ಗರ್ಭನಾಗದಾನೆ. ಅಂತಹ ಈ ರೇತಸ್ಸು ಸರ್ವಾಂಗಗಳಿಂದ ಕೂಡಿ ತೇಜಸ್ ಅಂತ ಆಗಿ ಉತ್ಪನ್ನ ಆಗೋಗಿರುತ್ತೆ. ಈ ರೇತಸ್ ರೂಪದಿಂದ ಗರ್ಭವಾಗಿರುವ ಆ ಜೀವಾತ್ಮನನ್ನು ತನ್ನಲ್ಲಿಯೇ ಧರಿಸುತ್ತಾನೆ. ಅದನ್ನು ಯಾವಾಗ ಸ್ತ್ರೀಯಲ್ಲಿ ಸೇಚನ ಮಾಡುತ್ತಾನೆಯೋ ಆಗ ಅದನ್ನು ಉತ್ಪತ್ತಿ ಮಾಡುತ್ತಾನೆ. ಇದು ಅವನ ಮೊದಲನೆಯ ಜನ್ಮ. ಈ ಮಂತ್ರದ ಒಂದು ಅರ್ಥ. ಇದಕ್ಕೆ ಸ್ವಲ್ಪ ನೋಡೋಣ. ಇಲ್ಲಿ ಜೀವಾತ್ಮನು ಅಂದ್ರೇನು? ಅವಿದ್ಯಾ ಕಾಮ ಕರ್ಮಗಳ ಅಭಿಮಾನವುಳ್ಳವನಾಗಿ, ಅವಿದ್ಯಾ ಕಾಮ ಮತ್ತು ಕರ್ಮ. ಅವಿದ್ಯಾ ಅಂದ್ರೇನು? ಸರ್ವೈವಲ್ ನಾಲೆಡ್ಜ್ ಮಾತ್ರವೇ ಇರುವಂತಹ ಜ್ಞಾನವನ್ನ ಅವಿದ್ಯೆ ಅಂತ ಕರೀತಾರೆ. ಈಗ ಹಸು ಕರು ಹಾಕತ್ತೆ, ಕರುವಿಗೆ ನಿಂತ್ಕೊಳ್ಳೋದು ಯಾರು ಹೇಳ್ಕೊಟ್ರು? ಹಾಲು ಕುಡಿಯೋದು ಯಾರು ಹೇಳ್ಕೊಟ್ರು? ಅದು ತಾಯಿಯಿಂದ ಗುರುತಿಸೋದು ಯಾರು ಹೇಳ್ಕೊಟ್ರು? ತಾಯಿಯಿಂದ ಹಾಲಲ್ಲಿ ಸಿಗುತ್ತೆ ಅಂತ ಯಾರು ಹೇಳ್ಕೊಟ್ರು? ಈ ರೀತಿಯಾಗಿ ಮನುಷ್ಯನಿಗೆ ಹುಟ್ಟುವಂತಹ ಮಕ್ಕಳು ಕೂಡ ಹಲವಾರು ಇರುತ್ತೆ. ಏನು ಉಸಿರಾಟದಿಂದ ಹಿಡಿದು, ವಿಸರ್ಜನೆಗಳಿಂದ ಹಿಡಿದು, ಹಸಿವನ್ನು ವ್ಯಕ್ತಪಡಿಸುವುದರಿಂದ ಹಿಡಿದು, ಹಾಲನ್ನು ಹುಡುಕುವುದರಿಂದ ಹಿಡಿದು, ತಾಯಿಯನ್ನು ಗುರುತಿಸುವುದರಿಂದ ಹಿಡಿದು, ಅಂದರೆ ತನ್ನ ಒಂದು ಸರ್ವೈವಲ್ ಏನು ಬೇಕು ಆ ನಾಲೆಡ್ಜ್ ಸಮೇತ ಬರುತ್ತೆ. ಆ ನಾಲೆಡ್ಜ್ ಎಲ್ಲಿಂದ ಬರುತ್ತೆ ಅನ್ನೋದನ್ನಲ್ಲಿ ಉಪನಿಷತ್ತಿನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಈ ಒಂದು ಜೀವಾತ್ಮ ಅಂದ್ರೆ ಜೀವ ಪ್ಲಸ್ ಅತ್ ಪ್ಲಸ್ ಮನ್, ಇಲ್ಲಿ ಇರುವಂತಹ ಚಲನೆ ಮತ್ತು ಚಿಂತನೆ, ಆ ಚಿಂತನೆ ಏನೇನಿದೆ ಜೀವನಲ್ಲಿ ಅದೇ ಅವಿದ್ಯಾ ಅಂದ್ರೆ ಸರ್ವೈವಲ್. ಯಾವ ರೀತಿಯಾದ ಜನ್ಮವನ್ನು ತಾಳ್ತಾನೆ ಮನುಷ್ಯನಾದರೆ ಮನುಷ್ಯನಿಗೆ ಬೇಕಿರುವ ಸರ್ವೈವಲ್ ಫ್ಯಾಕ್ಟರ್ಸ್, ಸರ್ಪವಾಗಿ ಹುಟ್ಟಿದರೆ ಸರ್ಪಕ್ಕೆ ಬೇಕಿರುವ ಸರ್ವೈವಲ್ ಫ್ಯಾಕ್ಟರ್ಸ್, ಏನಾಗಿ ಹುಟ್ಟಿದರೆ ಆ ಹುಟ್ಟಿಗೆ ಅವಶ್ಯಕವಾಗಿರುವ ಸರ್ವೈವಲ್ ಫ್ಯಾಕ್ಟರ್ಸ್, ಈ ರೀತಿಯಾದ ಸರ್ವೈವಲ್ ಫ್ಯಾಕ್ಟರ್ಸ್ ಜೊತೆಗೇನಿರುತ್ತೆ ಕಾಮ ಅಂದ್ರೆ ಇಚ್ಛೆಗಳು. ಈ ಇಚ್ಛೆಯಿಂದನೇ
ಜೀವಾತ್ಮ ಅಥವಾ ಜೀವ ಜನ್ಮಿಸುವುದಕ್ಕೆ ಡಿಸೈಡ್ ಮಾಡುವುದು ಯಾವ ವಿಚಾರದಿಂದ? ಕಾಮ. ಆ ಕಾಮಕ್ಕೆ ಅನುಕೂಲವಾಗಿರುವಂತಹ ಸರ್ವೈವಲ್ ನಾಲೆಡ್ಜ್ ಆ್ಯಂಡ್ ಆ ಒಂದು ಸರ್ವೈವಲ್ ಆಗೋದಕ್ಕೆ ಇಚ್ಛಾ ಪ್ರಕಾರದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಅವಶ್ಯಕವಾಗಿರುವಂತಹ ಡೀಡ್ಸ್, ಕರ್ಮಗಳು, ಈ ಮೂರರ ಒಂದು ಪ್ಯಾಕೇಜೇ ಜೀವಾತ್ಮ. ಜೀವಾತ್ಮ ಅಂದ್ರೆ ಏನು? ಅವಿದ್ಯೆ, ಕಾಮ ಹಾಗೂ ಕರ್ಮ. ಇದರ ಒಂದು ಅಭಿಮಾನ ಉಳ್ಳವನಾಗಿ ಈ ರೀತಿಯಾದ ಅವಿದ್ಯೆ, ಕಾಮ, ಕರ್ಮಗಳ ಒಂದು ಪ್ಯಾಕೇಜ್ ರೀತಿಯಲ್ಲಿ ವರ್ತಿಸುವಂತಹ ಗುಣವನ್ನು ಉಳ್ಳದ್ದಾಗಿ ಅಭಿಮಾನ. ಇಲ್ಲಿ ಮಾನ ಅಂದ್ರೇನು? ಅಳತೆ. ಇದು ಅಳತೆ ಯಾವುದು ಜೀವಾತ್ಮಕ್ಕೆ? ಅದಾಗಲೇ ಹೊಂದಿರುವಂತಹ ಅವಿದ್ಯೆ, ಕಾಮ ಮತ್ತೆ ಕರ್ಮ. ಈ ಮೂರರ ಅಳತೆಯ ಪ್ರಕಾರದಲ್ಲಿ, ಅದರ ಲಿಮಿಟೇಷನ್ಸ್ ಪ್ರಕಾರದಲ್ಲಿ ತನ್ನ ವರ್ತನೆಯನ್ನು ನಿರೂಪಿಸಿಕೊಂಡಿರುವಂತಹ ಜೀವ. ಆ ರೀತಿಯಾದ ವರ್ತನೆಯನ್ನು ಉಳ್ಳವನಾಗಿ ಯಜ್ಞ ಇತರ ಕರ್ಮಗಳನ್ನು ಮಾಡಿ ಈ ಲೋಕದಿಂದ ಚಂದ್ರನನ್ನು ಹೊಂದಿ ಕರ್ಮವು ಕ್ಷೀಣವಾದ ಮೇಲೆ ಅನ್ಯ ಲೋಕವನ್ನು ಸೇರಿ ಅನ್ನವಾಗಿ ಪುರುಷನ ಅಗ್ನಿಯಲ್ಲಿ ಹೋಮ ಮಾಡಲ್ಪಡುವಂಥ ಟೋಟಲ್ ಮೆಕ್ಯಾನಿಸಮ್ ಈಸ್ ಕಾಲ್ಡ್ ಜೀವಾತ್ಮ. ಇನ್ನೊಮ್ಮೆ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಅವಿದ್ಯಾ ಕಾಮ ಕರ್ಮಗಳ ಅಭಿಮಾನ ಉಳ್ಳವನಾಗಿ ಯಜ್ಞ ರೀತಿಯ ಇತರ ಕರ್ಮಗಳನ್ನು ಮಾಡಿ ಈ ಲೋಕದಿಂದ ಧೂಮ ಇತ್ಯಾದಿ ಕ್ರಮದಲ್ಲಿ ಚಂದ್ರನನ್ನು ಹೊಂದಿ ಕರ್ಮವು ಕ್ಷೀಣವಾದ ಮೇಲೆ ವೃಷ್ಟಿ ಆದಿ ಈ ಕ್ರಮದಿಂದ ಲೋಕವನ್ನು ಸೇರಿ ಆಹಾರವಾಗಿ, ಅಂದರೆ ಅನ್ನವಾಗಿ, ಇಲ್ಲ ಅನ್ನ ಅಂದ್ರೆ ರೈಸ್ ಅಲ್ಲ, ಆಹಾರವಾಗಿ ಪುರುಷನ ಅಗ್ನಿ ಅಂದರೆ ಸಾಮರ್ಥ್ಯದ ಮೊಮೆಂಟಿನಲ್ಲಿ ಹೋಮಿಸಲ್ಪಡುವಂಥದ್ದೇ ಜೀವಾತ್ಮ. ಇದನ್ನ ನಾವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಜೀವಾತ್ಮ ಅಂದ್ರೆ ಏನು? ಈ ಜೀವಾತ್ಮವನ್ನೇ ನಾನು ನಾನು ಅಂತ ಅನ್ಕೊಂಡಿರೋದು. ಈ ಜೀವಾತ್ಮದಲ್ಲಿ ಆಗುವ ವ್ಯತ್ಯಾಸಗಳೇ ನನಗಾಗುವ ವ್ಯತ್ಯಾಸ. ಈ ಜೀವಾತ್ಮನು ಹೊಂದುವ ಪ್ರಗತಿಯೇ ನಾನು ಹೊಂದುವ ಪ್ರಗತಿ. ಈ ಜೀವಾತ್ಮನು ನರಳಿದರೆ ನನಗೆ ನರಳಾಟ. ಈ ಜೀವಾತ್ಮನ ಸಂತೋಷಪಟ್ಟರೆ ನನಗೆ ಸಂತೋಷ. ಯಾಕೆ ಎಂದರೆ ಈ ದೇಹವೆಂಬ ರಥವನ್ನು ನಡೆಸುತ್ತಿರುವ ಆತ್ಮನ ಸಾರಥ್ಯದಲ್ಲಿ ರೈಡ್ ಮಾಡ್ತಾ ಇರೋದು ಈ ಜೀವಾತ್ಮ. ಹಾಗಾಗಿ ಈ ಜೀವಾತ್ಮನ ಅನಿಸಿಕೆಗಳೇ, ಅಭಿಪ್ರಾಯಗಳೇ, ವರ್ತನೆಗಳೇ, ಭಾವನೆಗಳೇ, ನಡತೆಗಳೇ ನಾನು ಎನ್ನುವುದರ ಒಂದು ಫ್ರೇಮ್, ಒಂದು ಇತಿಮಿತಿ. ಈ ರೀತಿಯಾದ ಜೀವಾತ್ಮನು ಅಂದ್ರೆ ಈ ತರ ಒಂದು ಪ್ಯಾಕೇಜ್ ಅಲ್ಲಿರುವಂತಹ ಒಂದು ವ್ಯವಸ್ಥೆ. ಆ ಪ್ಯಾಕೇಜ್ ಅಲ್ಲಿರೋ ವ್ಯವಸ್ಥೆ ಯಾವುದು? ಅದರ ಅವಿದ್ಯವಿದೆ, ಸರ್ವೈವಲ್ ಟೆಕ್ನಿಕ್ಸ್ ಇದೆ, ಏನು ಮಾಡಬೇಕು ಅನ್ನೋ ನಿರ್ಧಾರ ಮಾಡಿರುವಂಥ ಇಚ್ಛೆ ಇದೆ, ಅದಕ್ಕೆ ಏನೇನೆಲ್ಲ ನಾನು ಕರ್ಮಗಳನ್ನು ಮಾಡಬೇಕು ಅನ್ನೋ ಒಂದು ನಾಲೆಡ್ಜ್ ಇದೆ. ಈ ಮೂರರ ಪ್ರಕಾರದಲ್ಲಿ ಇರಬೇಕಾದಂತಹ ವರ್ತನೆ ಇದೆ. ತ್ಯಾಗ ಗತಿಗಾಗಿ ಜ್ಞಾನಕ್ಕ
ಯಾಗ ಗತಿಗಾಗಿ, ಜ್ಞಾನಕ್ಕಾಗಿ, ತಿಳಿದು ಮಾಡುವುದಕ್ಕಾಗಿ, ಇಷ್ಟಿ ಕಾಮ್ಯಾದಿಗಳಿಗಾಗಿ. ಅದಕ್ಕೆ ಯಾವ ಕರ್ಮಗಳನ್ನು ಮಾಡಬೇಕು ಅನ್ನುವುದರಿಂದ ಆಲ್ರೆಡಿ ತಿಳಿದುಕೊಂಡಿರುವಂಥದ್ದು. ಈ ಭೂಲೋಕದಿಂದ ಧೂಮದಲ್ಲಿ ಚಲಿಸಿ ಚಂದ್ರನನ್ನು ಹೊಂದಿ, ಚಂದ್ರ ಅಂದ್ರೆ ಮನಸ್ಸನ್ನು ಹೊಂದಿ, ಈ ರೀತಿ ಕರ್ಮಗಳನ್ನು ಮಾಡುತ್ತಾ 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 ಒಂದು ಕ್ಷಣ, ಒಂದು ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ಕರ್ಮ ಎಲ್ಲ ಮುಗಿದು ಹೋಗಿರುತ್ತೆ. ಆಗ ವೃಷ್ಟಿ ಅನ್ನೋ ಚಕ್ರದ ಲೋಕವನ್ನು ಸೇರಿ, ಅಲ್ಲಿ ವೃಷ್ಟಿ ಅನ್ನೋ ಚಕ್ರವನ್ನು ಸೇರಿ, ಅದೊಂದು ಲೋಕ, ಅದೊಂದು ಡೈಮೆನ್ಷನ್, ಅದೊಂದು ವ್ಯವಸ್ಥೆ. ಆ ವ್ಯವಸ್ಥೆಗೆ ಸೇರಿ ಅಲ್ಲಿ ಆಹಾರವಾಗಿ ಮಾರ್ಪಟ್ಟು ಸತ್ಯದ ಸಾಮರ್ಥ್ಯದ ಆವೇಗದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು. ಈ ಒಂದು ಟೋಟಲ್ ಪ್ಯಾಕೇಜ್ ನಾವಿಲ್ಲಿ ಜೀವಾತ್ಮ ಅಂತ ಕರೀತಾ ಇದ್ದೀವಿ. ನಾನು, ನೀವು, ಪ್ರತಿಯೊಬ್ಬರು ಇದೆ. ಈ ರೀತಿಯಾದ ಜೀವಾತ್ಮನು ಮೊದಲು ಗಂಡಸಿನ ರೇತಸ್ ವೀರ್ಯದಲ್ಲಿ ಮೊದಲು ಗರ್ಭ ಧರಿಸ್ತಾನೆ. ಅಂದ್ರೆ ಮೊದಲು ಅಲ್ಲಿ ಪ್ರವೇಶವಾಗುತ್ತೆ. ಇದು ಹೆಣ್ಣಲ್ಲೆಲ್ಲ, ಗಂಡಲ್ಲಿ ಮಾತ್ರ ಬರುವಂಥದ್ದು ಜೀವಾತ್ಮ, ಹೆಣ್ಣಿನಿಂದ ಬರುವುದಿಲ್ಲ. ಹೆಣ್ಣು ಕೇವಲ ಪ್ಲಾಟ್ಫಾರ್ಮ್, ಅಂದ್ರೆ ಶಕ್ತಿ ರೂಪ, ಗಂಡು ಸಾಮರ್ಥ್ಯ ರೂಪ. ಅಂದ್ರೆ ಉದಾಹರಣೆಗೆ ಭೂಮಿ ಫಲವತ್ತಾಗಿರಬೇಕು, ಶಕ್ತಿ ರೂಪ. ಅದಕ್ಕೆ ಯಾವ ಬೀಜವನ್ನು ಹಾಕಿದರೂ ಆ ರೀತಿಯಾದ ಮರಗಿಡಗಳು, ಸಸ್ಯಗಳು ಬರುತ್ತದೆ, ಫಲಗಳು ಬಿಡ್ತವೆ. ಆ ರೀತಿಯಾಗಿ ಭೂಮಿ ಒಂದೇ, ಆದರೆ ಬೀಜದ, ಈಗ ಮಾವಿನಕಾಯಿ ಓಟೆ ಹಾಕಿದ್ರೆ ಮಾವಿನ ಮರ, ಬೇವಿನಕಾಯಿ ಹಾಕಿದ್ರೆ ಬೇವಿನ ಮರ, ಸೀಬೆಕಾಯಿ ಹಾಕಿದ್ರೆ ಸೀಬೆ ಮರ. ಈ ರೀತಿಯಾಗಿ ಬೀಜದ ಆಧಾರದ ಮೇಲೆ ಭೂಮಿಯಿಂದ ಸಸ್ಯಗಳು, ಉತ್ಪನ್ನಗಳು ಆಗುವ ರೀತಿ. ಈ ರೀತಿಯಲ್ಲಿ ಮಾನವರಲ್ಲಿ ಗಂಡಸು ಬೀಜ ರೂಪ, ಮಾವೋ, ಬೇವೋ, ಸೇಬೋ, ಯಾವುದೋ ಒಂದು ರೂಪ. ಹೆಣ್ಣು ಶಕ್ತಿ ರೂಪ, ಭೂಮಿ ರೂಪ, ಧರಿತ್ರಿ ರೂಪ. ಅಂದರೆ ಈ ರೀತಿಯಾದ ಒಂದು ಪ್ಯಾಕೇಜ್ ಇರುವ ಜೀವಾತ್ಮ ತಂದೆ ರೇತಸ್ಸಿನಲ್ಲಿ ಬರ್ತಾರೆ. ಮೊದಲು ಅಲ್ಲಿ ಬಂದು ಅದು ಶರೀರದ ಸಾರ. ಅಂದರೆ ಈಗ ನಾವು ಪ್ರತಿಯೊಬ್ಬರು ಹುಟ್ಟಿದ್ದೀವಿ. ನನ್ನ ಕೈ ಹೆಂಗಿರಬೇಕು, ನನ್ನ ಕಾಲು ಹೆಂಗಿದೆ, ಮೂಗು ಹೆಂಗಿದೆ, ಬಾಯಿ ಹೆಂಗಿದೆ, ಇದು ಹೆಂಗಿದೆ, ಅದು ಹೆಂಗಿದೆ, ಎಲ್ಲ ಹೇಗಿದೆ 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 ಸಕಲ ಶರೀರಗಳ ಬ್ಲೂ ಪ್ರಿಂಟ್ ಅನ್ನೋದು ಕೂಡ ಹೊಂದಿರುತ್ತೆ ಆ ಒಂದು ವೀರ್ಯದಲ್ಲೇ. ಅಂದರೆ ಶರೀರವು ಒಂದು ಸಾರದ ರೂಪದಲ್ಲಿರುತ್ತೆ. ಆ ಸಾರ ಇಲ್ಲಿ ಯಾವುದಾಗಿರುತ್ತೆ? ತೇಜಸ್, ತೇಜಸ್ಸಿನ ರೂಪದಲ್ಲಿ ಇರುತ್ತೆ. ಅಂದ್ರೆ ಪುರುಷನ ವೀರ್ಯದಲ್ಲಿ ತೇಜಸ್ ಎನ್ನುವುದೇ ಅವನಿಂದ ಜನ್ಮಿಸಲ್ಪಡುವ ಮಗುವಿನ ಶರೀರದ ವ್ಯವಸ್ಥೆಯ ಇನ್ಫಾರ್ಮೇಶನ್ ಹೊಂದಿರುತ್ತೆ. ಈ ರೀತಿಯಾಗಿ ಗರ್ಭವಾಗಿರುವ ಆತ್ಮ ಅಂದ್ರೆ ಈ ರೀತಿಯಾದ ಒಂದು ಚಲನೆ ಮತ್ತು ಚಿಂತನೆಯನ್ನು ಆ ಪುರುಷ ಅಂದ್ರೆ ಗಂಡಸು ತನ್ನ ಶರೀರದಲ್ಲೇ ಧರಿಸಿರ್ತಾನೆ. ಯಾವಾಗ ಇದನ್ನ ಸ್ತ್ರೀಯ ಗರ್ಭಕ್ಕೆ ಸೇಚನ ಮಾಡುತ್ತಾನೋ ಆಗ ಇದನ್ನೇ ಉತ್ಪಾದನೆ ಮಾಡ್ತಾನೆ. ಇದು ಅವನ ಮೊದಲ ಜನ್ಮ. ಎಲ್ರಿಗೂ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಇದಕ್ಕೆ ಆ ಮಂತ್ರ ಏನು ಹೇಳುತ್ತೆ ನೋಡಿ. 2ನೇ ಅಧ್ಯಾಯ 1ನೇ ಖಂಡ. ಓಂ ಪುರುಷ ಹವ ಅಯಮಾದಿತ ಗರ್ಭ ಭವತಿ
ಯದೇತದ್ರೇತತ್ತದೇತದ್ ಸರ್ವೇಭ್ಯೋऽಂಗೇಭ್ಯಸ್ತೇಜ ಸಂಭೂತಮಾತ್ಮನ್ಯೇವಾತ್ಮಾನಂ ಬಿಭರ್ತಿ ತದ್ಯದಾ ಸ್ತ್ರಿಯಾಂ ಸಿಂಚತ್ಯಥೈನಜ್ಜನಯತಿ ತದಸ್ಯ ಪ್ರಥಮಂ ಜನ್ಮ. ಹೀಗಾಗಿ ಈ ಒಂದು ಜೀವಾತ್ಮನನ್ನ ಹಿಡಿದಿಡ್ಕೊಳ್ಳೋದಕ್ಕೆ ಆ ಒಂದು ಮನುಷ್ಯ ರೂಪದ ಗಂಡಸಿನ ನಲ್ಲಿ ಒಂದು ಸಾಮರ್ಥ್ಯ ಬೇಕಾಗತ್ತೆ. ಆ ವೀರ್ಯಕ್ಕೆ ಒಂದು ಸಾಮರ್ಥ್ಯ ಬೇಕು. ಆ ವೀರ್ಯದ ಸಾಮರ್ಥ್ಯದ ಆಧಾರದ ಮೇಲೆ ಹಿಡಿದಿಟ್ಟುಕೊಳ್ಳುವ ಆಧಾರದ ಮೇಲೆ ಅಂದ್ರೆ ಅವನ ಅವಿದ್ಯ ಕಾಮ ಕರ್ಮ, ಅವನ ಸ್ವಂತ ಅವಿದ್ಯಾ ಕಾಮ ಕರ್ಮ ಜೊತೆಗೆ ಅವನ ದೈಹಿಕ ವಿಕಾಸ, ಮಾನಸಿಕ ಕ್ರಾಂತಿ, ಯಜ್ಞ ಯಾಗಾದಿಗಳ ಫಲಗಳು, ಈ ರೀತಿ ಹಲವಾರು ವಿಚಾರಗಳಿಂದ ಒಂದು ಅರ್ಹತೆ ಬಂದಿರತ್ತೆ. ಆ ಅರ್ಹತೆಯ ಪ್ರಕಾರದಲ್ಲಿ ಈ ರೀತಿಯಾದ ಒಂದು ಜೀವಾತ್ಮವನ್ನ ಹೋಲ್ಡ್ ಮಾಡಲಾಗಿರತ್ತೆ. ಈ ರೀತಿ ಹೋಲ್ಡ್ ಮಾಡಕ್ಕಾಗದೇ ಇರುವಂತಹ ಪುರುಷರಲ್ಲಿ, ಈ ರೀತಿಯಾದ ಯೋಗ್ಯತೆ ಇಲ್ಲದಂತಹ, ಹಿಡಿದಿಡಲು ಅವಶ್ಯಕವಾಗಿರುವಂತಹ ಯೋಗ್ಯತೆಯು ಇರದ ಪುರುಷರಿಗೆ ಬಂಜೆತನ ಅಂದ್ರೆ ಅವರಿಗೆ ಮಕ್ಕಳಾಗುವುದಿಲ್ಲ. ಅಂದ್ರೆ ಪುರುಷನಲ್ಲಿ ತೊಂದರೆ ಇದ್ದಾಗ ಇದೇ ಪುರುಷನಲ್ಲಿ ಕಂಡುಬರುವಂತಹ ತೊಂದರೆ. ಇದಕ್ಕೆ ನಾವು ನಮ್ಮ ಉತ್ಕರ್ಷಣಂ ಸಂಸ್ಥೆಯಿಂದ ಕಲರ್ ಅಂಡ್ ಲೈಟ್ ರೆಸೊನೆನ್ಸ್ ಥೆರಪಿ ಅಂತ ಮಾಡಿ ಈ ಒಂದು ಯೋಗ್ಯತೆಯನ್ನ ಉಂಟು ಮಾಡುವುದು, ಇಲ್ಲದಿದ್ದಲ್ಲಿ ಇರುವಂತ ಯೋಗ್ಯತೆ ಆಲ್ರೆಡಿ ಇರುವಂತಹವರಲ್ಲಿ ಇನ್ನು ಅತ್ಯುನ್ನತವಾಗಿ ಹೋಲ್ಡ್ ಮಾಡುವಂತಹ, ಇನ್ನು ಅಂದ್ರೆ ಅತ್ಯುತ್ತಮವಾದ, ಇನ್ನು ಉತ್ತಮವಾದ ಜೀವಾತ್ಮನನ್ನ ಅಟ್ರಾಕ್ಟ್ ಮಾಡಿ ಆ ಒಂದು ಹೈಯರ್ ಎಂಡ್ ಪ್ಯಾಕೇಜನ್ನ ಹೋಲ್ಡ್ ಮಾಡಿ ಅದಕ್ಕೆ ಬೇಕಾಗಿರುವ ತೇಜಸ್ಸನ್ನು ಡೆಲಿವರ್ ಮಾಡಿ ತನ್ನ ಪತ್ನಿಯಲ್ಲಿ ಸಿಂಚನ ಮಾಡಿ ಅತ್ಯುತ್ತಮವಾದ ಫಸಲು ಮಗುವನ್ನು ಪಡೆಯಲಿಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಇದು ಯಾರು ಬೇಕಾದರೂ ಬಂದು ಈ ಒಂದು ವಿಚಾರವನ್ನು ತಗೋಬಹುದು. ಇದು ಚಿಕಿತ್ಸೆ ಅಲ್ಲ, ಸಂಸ್ಕಾರ ರೂಪದಲ್ಲಿ. ಚಿಕಿತ್ಸೆ ಆಗೋದಿಲ್ಲ, ಸಂಸ್ಕಾರ ರೂಪದಲ್ಲಿ ನಾವು ಇದನ್ನು ಒಂದು ಗ್ರೇಟರ್ ಪಾಸಿಬಿಲಿಟೀಸ್ ಅನ್ನು ಮಾಡ್ತಾ ಇದ್ದೇವೆ ಗಂಡಿಗೆ ಮತ್ತು ಹೆಣ್ಣಿಗೆ. ಈ ರೀತಿಯಾಗಿ ಮೊಟ್ಟ ಮೊದಲಾಗಿ ಗಂಡಸಿನಲ್ಲಿ ಆ ಒಂದು ಸಾಮರ್ಥ್ಯವಿರಬೇಕು, ತೇಜಸ್ಸು ಸರಿಯಾಗಿರಬೇಕು. ತೇಜಸ್ಸಿನಲ್ಲಿ ಎಡವಟ್ಟಾದಾಗಲೇ ಅಂಗವೈಕಲ್ಯತೆ, ಬುದ್ಧಿಮಾಂದ್ಯತೆ, ಈ ರೀತಿಯಾದ ಮಕ್ಕಳುಗಳು ಸಾಮರ್ಥ್ಯವನ್ನು ಹೊಂದಿರದ ಅಸಮರ್ಥ್ಯದಿಂದ ಕೂಡಿದಂತಹ ಮಕ್ಕಳನ್ನು ಡೆಲಿವರಿ ಮಾಡುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅದನ್ನು ಪೂರ್ವಭಾವಿಯಾಗಿ ನಾವು ಈ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು. ಆದಮೇಲೆ ಮೆಡಿಕಲ್ ಸಿಸ್ಟಮ್ ಮೊರೆ ಹೋಗೋದಲ್ಲ, ಮೊದಲೇ ನಾವು ರೆಡಿಯಾಗಿ ಇದನ್ನು ಮಾಡಬಹುದು ಅನ್ನುವುದು ನಾವು ಮಾಡಿರುವಂಥ ಒಂದು ರಿಸರ್ಚ್ ಆಗಿದೆ. ಇದನ್ನು ಯಾರು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಓಂ ಗಣನಾತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆರೋತಿ ವಾ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸ್ವಾಮಿ ಪರಮಾತ್ಮ ನಿಮ್ಮಲ್ಲಿ ಎಲ್ಲರಿಗೂ ಸಕಲವಾದ ಸಾಮರ್ಥ್ಯವನ್ನು ಕೊಟ್ಟು ನೀವು ಒಳ್ಳೆಯದಾಗಲಿ, ನಿಮ್ಮಿಂದ ನಿಮ್ಮ ಮನೆಗಳಿಗೆ ಒಳ್ಳೆಯದಾಗಲಿ, ನಿಮ್ಮ ಮನೆಯಿಂದ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.